ಇರಾನ್ ಯುದ್ಧದಲ್ಲಿ ಸಿಲುಕಿದ 23,000 ಭಾರತೀಯರು ಪ್ರಧಾನಿ ಮೋದಿ ಯುದ್ಧಕ್ಕೆ ಯಾಕೆ ಎಂಟ್ರಿ ಕೊಡ್ತಿಲ್ಲ? ನಮಸ್ಕಾರ ವೀಕ್ಷಕರೇ, ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವ ಭೀಕರ ಸಂಘರ್ಷ ಈಗ ಕೇವಲ ಆ 2-3 ದೇಶಗಳಲ್ಲಿ ಮಾತ್ರ ಸೀಮಿತವಾಗಿಲ್ಲ. ಆ ಯುದ್ಧದ ಬಿಸಿ, ಆ ಯುದ್ಧದ ಕೆನ್ನಾಲಿಗೆ ಈಗ ನೇರವಾಗಿ ಭಾರತದ ಕೊರಳಿಗೆ ಸುತ್ತಿಕೊಳ್ತಾ ಇದೆ. ಪರಸ್ಪರ ಕ್ಷಿಪಣಿಗಳನ್ನು ಹಾರಿಸಿಕೊಳ್ತಾ ಇರುವ ಈ 3 ರಾಷ್ಟ್ರಗಳ ಗುದ್ದಾಟ ಇದೀಗ ಜಾಗತಿಕ ನೌಕಾಯಾನ ಮತ್ತು ನಮ್ಮ ಭಾರತೀಯ ನಾವಿಕರ ಪಾಲಿಗೆ ಬಹುದೊಡ್ಡ ಕಂಟಕವಾಗಿ ಪರಿಣಮಿಸಿದೆ. ಜಗತ್ತಿನ ಪ್ರಮುಖ ತೈಲ ಮಾರ್ಗವಾಗಿರೋ ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಸಂಪೂರ್ಣವಾಗಿ ಬಂದ್ ಮಾಡಿ ಹಾಕಿದೆ. ಇದರ ನೇರ ಪರಿಣಾಮ ಏನಾಗ್ತಿದೆ ಗೊತ್ತಾ? ಆ ಅಪಾಯಕಾರಿ ಗಲ್ಫ್ ಪ್ರದೇಶದಲ್ಲಿ ಬರೋಬ್ಬರಿ 23,000 ಭಾರತೀಯ ನಾವಿಕರು ತಮ್ಮ ಹಡಗುಗಳ ಸಮೇತ ದಿಕ್ಕು ಕಾಣದೆ ಸಿಲುಕಿಕೊಂಡಿದ್ದಾರೆ ಎಂಬ ಅತ್ಯಂತ ಆಘಾತಕಾರಿ, ಆತಂಕಕಾರಿ ಮಾಹಿತಿ ಈಗ ಹೊರಬೀಳ್ತಾಗಿದೆ. ಈಗಾಗಲೇ ಆ ಸಮುದ್ರದ ಪ್ರದೇಶದಲ್ಲಿ ನಡೆದ ಕ್ಷಿಪಣಿ ದಾಳಿಯಲ್ಲಿ 2 ಭಾರತೀಯ ಯೋಧರು ಇಬ್ಬರು ನಾವಿಕರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಆಗ್ತಾ ಇದ್ರು, ಭಾರತೀಯರ ಜೀವಕ್ಕೆ ಕುತ್ತು ಬರ್ತಾ ಇದ್ರು, ಪ್ರಧಾನಿ ನರೇಂದ್ರ ಮೋದಿಯವರು ಈ ಯುದ್ಧಕ್ಕೆ ಯಾಕೆ ನೇರವಾಗಿ ಎಂಟ್ರಿ ಕೊಡ್ತಾಗಿಲ್ಲ? ಭಾರತ ತನ್ನ ಸೇನೆಯನ್ನ ಕಳುಹಿಸಿ ಇರಾನ್ ಅಥವಾ ಅಮೆರಿಕದ ವಿರುದ್ಧ ಯಾಕೆ ನಿಲ್ಲುತ್ತಾಗಿಲ್ಲ? ಒಂದು ವೇಳೆ ಭಾರತ ಈ ಯುದ್ಧಕ್ಕೆ ಧುಮುಕಿದ್ರೆ ನಮ್ಮ ದೇಶದ ಮೇಲಾಗುವ ಭೀಕರ ಪರಿಣಾಮಗಳೇನು ಗೊತ್ತಾ? ಸಿಲುಕಿರುವ 23,000 ಭಾರತೀಯರನ್ನ ರಕ್ಷಿಸಲು ಕೇಂದ್ರ ಸರ್ಕಾರ ಹೆಣದಿರುವ ಆ ಮಾಸ್ಟರ್ ಪ್ಲಾನ್ ಏನು ಗೊತ್ತಾ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಗತ್ತನ್ನೇ ಬೆಚ್ಚಿ ಬೀಳಿಸಿರುವ ಈ ಬಿಕ್ಕಟ್ಟಿನ ಪ್ರತಿಯೊಂದು ರಹಸ್ಯವನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಯುದ್ಧಕ್ಕೆ ಧುಮುಕಿದ್ರೆ ಭಾರತದ ಮೇಲೆ ಪರಿಣಾಮ ಬೀರದೇ ಇರತ್ತಾ? ಪಕ್ಕಾ ಬೀರತ್ತೆ. ನೋಡಿ, ಎಲ್ಲೋ ಒಂದು ಕಡೆ ಯುದ್ಧ ನಡೀತಾ ಇದೆ. ಈಗ ನೋಡಿ, ರಿಫೈನ್ ಸನ್ಫ್ಲವರ್ ಆಯಿಲು, ಈ ತಿನ್ನೋ ಅಡುಗೆ ಎಣ್ಣೆ ಬೆಲೆ ಏರಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ಗಳು ಸಿಗ್ತಾ ಇಲ್ಲ ಅಂತ ಜನ ಪಂಪ್ಗಳ ಮುಂದೆ, ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಲ್ತಿದ್ದಾರೆ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ 23,000 ಭಾರತೀಯ ನಾವಿಕರು ಇವರೆಲ್ಲರೂ ಸೇಫ್ ಆಗಿ ಭಾರತಕ್ಕೆ ಮರಳಿ ಬರಲಿ ಅಂತ ಆಶಿಸೋಣ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. 36 ಭಾರತೀಯ ಹಡಗುಗಳು ಲಾಕ್. ಮೊದಲಿಗೆ ಆ ಹಾರ್ಮುಜ್ ಜಲಸಂಧಿ ಇದೆಯಲ್ಲ, ಅಲ್ಲಿ ಕಳೆದ 2-3 ದಿನಗಳಿಂದ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಇರಾನ್ ಪರಮಾಣು ಮತ್ತು ಕ್ಷಿಪಣಿ ನೆಲೆಗಳ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ಭಾರೀ ದಾಳಿ ನಡೆಸ್ತಾಗಿದೆ. ಇದರಿಂದ ರೊಚ್ಚಿಗೆದ್ದಿರೋ ಇರಾನ್ ಜಗತ್ತಿನ ಕುತ್ತಿಗೆ ಹೆಸುಕೋದಕ್ಕೆ ತಾನು ಮಾಡಿರುವ ಕಠಿಣ ತೀರ್ಮಾನವನ್ನ ಜಾರಿಗೆ ತಂದಿದೆ. ಅದುವೇ ಹಾರ್ಮುಜ್ ಜಲಸಂಧಿಯ ದಿಗ್ಬಂಧನ. ಈ ಮಾರ್ಗ ಬಂದ್ ಆಗಿದ್ದೇ ತಡ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಭಾರತದ ರಾಷ್ಟ್ರಧ್ವಜ ಹೊಂದಿರುವ ಬರೋಬ್ಬರಿ 36 ಬೃಹದಾಕಾರದ ಹಡಗುಗಳು ಪರ್ಷಿಯನ್ ಗಲ್ಫ್ನಲ್ಲಿಯೇ ಸಿಕ್ಕಾಕಿಕೊಂಡಿವೆ. ಇದು ಸಾಮಾನ್ಯ ಹಡಗುಗಳಲ್ಲ ವೀಕ್ಷಕರೇ. ಈ 36 ಹಡಗುಗಳಲ್ಲಿ 7 ಹಡಗುಗಳು ನಮ್ಮ ಸರ್ಕಾರಿ ಸ್ವಾಮ್ಯದ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಸೇರಿದಂತಹದ್ದು. ಈ ಹಡಗುಗಳ ಒಳಗೇನಿರತ್ತೆ? ನಮ್ಮ ದೇಶದ ದಿನನಿತ್ಯದ ಬಳಕೆಗೆ ಬೇಕಾಗುವ ಲಕ್ಷಾಂತರ ಬ್ಯಾರೆಲ್ ಕಚ್ಚಾ ತೈಲ, ಸಾವಿರಾರು ಟನ್ ವಾಣಿಜ್ಯ ಸರಕು ಮತ್ತು ಕೋಟ್ಯಾಂತರ ಮನೆಗಳಿಗೆ ಉರಿಯುವ LPG ಗ್ಯಾಸ್ ಸಂಗ್ರಹ. ಈಗ ಈ ಹಡಗುಗಳು ಮುಂದೆ ಬರುವಂತೆಯೂ ಇಲ್ಲ, ಹಿಂದೆ ಹೋಗುವಂತೆಯೂ ಇಲ್ಲ. ನಡು ಸಮುದ್ರದಲ್ಲಿ ಸುತ್ತಲೂ ಕ್ಷಿಪಣಿಗಳ ಆರ್ಭಟದ ನಡುವೆ ಭಾರತದ ಈ ಸಂಪತ್ತು ಮತ್ತು ನಾವಿಕರು ಅಕ್ಷರಶಃ ಬಂಧಿಯಾಗಿದ್ದಾರೆ. ಈ ಬಿಕ್ಕಟ್ಟು ಕೇವಲ ಆರ್ಥಿಕ ನಷ್ಟಕ್ಕೆ ಇದು ಎಷ್ಟು ಈಗ ಈ ಸಿಕ್ಕಾಕಿಕೊಂಡಿದ್ದಾವಲ್ಲ ಈ ಹಡಗುಗಳ ಮೇಲೆ ಅಥವಾ ಈ ಹಡಗುಗಳ ಸುತ್ತ ಒಂದು ಬೆಂಕಿ ಕಡ್ಡಿ ಗೀರಿದ್ರೂ ಸಹ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗ್ತವೆ. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಹಡಗುಗಳು, ಅಲ್ಲಿನ 23,000 ಭಾರತೀಯ ನಾವಿಕರು ಸಿಕ್ಕಾಕಿಕೊಂಡಿದ್ದಾರೆ. ಇನ್ನು ಈ ಬಿಕ್ಕಟ್ಟು ಕೇವಲ ಆರ್ಥಿಕ ನಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಈ ಯುದ್ಧ ಈಗಾಗಲೇ ಭಾರತೀಯರ ರಕ್ತದ ರುಚಿ ನೋಡಿದೆ. ಪಶ್ಚಿಮ ಏಷ್ಯಾದ ಸಮುದ್ರ ಪ್ರದೇಶದಲ್ಲಿ ದಿನನಿತ್ಯ ನಡೀತಾ ಇರುವ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ನಮ್ಮ ನಾವಿಕರ ಪಾಲಿಗೆ ಯಮಪಾಶವಾಗಿ ಕಾಡ್ತಾಗಿದೆ. ಓಮನ್ ಕೊಲ್ಲಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಸ್ಕೈಲೈಟ್ ಎಂಬ ಬೃಹತ್ ತೈಲ ಕಂಪನಿಯ ಟ್ಯಾಂಕರ್ ಮೇಲೆ ಯಾರೂ ಊಹಿಸದ ರೀತಿಯಲ್ಲಿ ಕ್ಷಿಪಣಿಯೊಂದು ಅಪ್ಪಳಿಸಿದೆ. ಈ ಭೀಕರ ದಾಳಿಯ ಪರಿಣಾಮ ಆ ಹಡಗಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಭಾರತದ ಹೆಮ್ಮೆಯ ಪುತ್ರರಾದ ಆಶೀಶ್ ಕುಮಾರ್ ಮತ್ತು ದಲೀಪ್ ಸಿಂಗ್ ಎಂಬ 2 ನಾವಿಕರು ದುರಂತಕ್ಕೀಡಾಗಿದ್ದಾರೆ. ತಮ್ಮ ಕುಟುಂಬದವರನ್ನ ಸಾಕೋದಕ್ಕೆ ದೇಶದ ಆರ್ಥಿಕತೆಗೆ ಹೆಗಲಾಗಿ ಸಮುದ್ರಕ್ಕಿಳಿದಂತಹ ಈ 2 ಯುವಕರು
ಸುಟ್ಟು ಭಸ್ಮವಾಗಿದ್ದಾರೆ. ಈ ಘಟನೆ ಇಡೀ ಭಾರತೀಯ ನೌಕಾ ಸಮುದಾಯಕ್ಕೆ ಭಾರೀ ಆತಂಕ ಸೃಷ್ಟಿ ಮಾಡಿದೆ. ಪ್ರಸ್ತುತ ಬಂದಿರುವ ವರದಿಗಳ ಪ್ರಕಾರ ಅತಿ ಹೆಚ್ಚು ಅಪಾಯಕಾರಿ ವಲಯವಾಗಿರುವ ಪರ್ಷಿಯನ್ ಗಲ್ಫ್ ರೆಡ್ ಝೋನ್ನಲ್ಲಿರುವ ಹಡಗುಗಳಲ್ಲಿಯೇ ಇಂದಿಗೂ 1074 ಭಾರತೀಯ ಸಿಬ್ಬಂದಿಗಳು ಜೀವ ಕೈಯಲ್ಲಿ ಹಿಡಿದುಕೊಂಡು ದಿನ ದೂಡ್ತಾಗಿದ್ದಾರೆ. ಯಾವಾಗ ಯಾವ ಕ್ಷಿಪಣಿ ಬಂದು ಅಪ್ಪಳಿಸ್ತದೆಯೋ ಅನ್ನುವಂತಹ ಭಯದಲ್ಲಿ ಅವರ ಕುಟುಂಬಗಳು ಕಣ್ಣೀರು ಹಾಕ್ತಾ ಇವೆ. ಕೇಂದ್ರ ಸರ್ಕಾರದ ಎಂಟ್ರಿ, ನವದೆಹಲಿಯಲ್ಲಿ ಶುರುವಾಯಿತು ಆಪರೇಷನ್. ಭಾರತೀಯರ ಪ್ರಾಣಕ್ಕೆ ಕುತ್ತು ಬಂದಿದೆ ಅನ್ನೋ ಸುದ್ದಿ ತಿಳಿತಾ ಇದ್ದಂತೆ ನವದೆಹಲಿಯಲ್ಲಿ ಹೈ ಅಲರ್ಟ್ ಆಗಿ ಒಂದು ಅಲರ್ಟ್ ಸೈರನ್ ಅನ್ನು ಮೊಳಗಿಸಿದ್ದಾರೆ. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಕೇಂದ್ರ ನೌಕಾಯಾನ ಸಚಿವ ಸರ್ಬಾನಂದ ಸೋನೋವಾಲ್ ಮಂಗಳವಾರ ತುರ್ತು ಉನ್ನತ ಮಟ್ಟದ ಸಭೆಯನ್ನು ಕರೆದು ನಮ್ಮ ನಾವಿಕರ ರಕ್ಷಣೆಗಾಗಿ ಭಾರೀ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ. ಭಾರತ ಸರ್ಕಾರ ಸುಮ್ಮನೆ ಕೂತಿಲ್ಲ, ಏನೆಲ್ಲ ಆಕ್ಷನ್ ಪ್ಲಾನ್ ಮಾಡತ್ತೆ ಗೊತ್ತಾ? ಮೊದಲನೇದಾಗಿ ಪ್ರತಿ ಗಂಟೆಗೂ ಕಣ್ಗಾವಲು. ಈ ಹಿಂದೆ ಸಮುದ್ರದಲ್ಲಿರುವ ಹಡಗುಗಳ ಲೊಕೇಶನ್ ಮತ್ತು ಸುರಕ್ಷತೆಯನ್ನು ಪ್ರತಿ 6 ಗಂಟೆಗೆ ಒಮ್ಮೆ ಮಾತ್ರ ಪರಿಶೀಲನೆ ಮಾಡಲಾಗ್ತಾಗಿತ್ತು. ಆದರೆ ಈಗ ಪರಿಸ್ಥಿತಿ ಕೈ ಮೀರ್ತಾ ಇರೋದ್ರಿಂದ ಪ್ರತಿ 1 ಗಂಟೆಗೊಮ್ಮೆ ಆ ಎಲ್ಲ 36 ಹಡಗುಗಳ ಸಂಪರ್ಕ ಸಾಧಿಸುವಂತೆ ಮತ್ತು ಅವುಗಳ ಚಲನವಲನವನ್ನು ಟ್ರ್ಯಾಕ್ ಮಾಡುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಎರಡನೇದಾಗಿ ಕ್ವಿಕ್ ರೆಸ್ಪಾನ್ಸ್ ಟೀಮ್. ಒಂದು ವೇಳೆ ಸಮುದ್ರದಲ್ಲಿರುವ ನಮ್ಮ ಹಡಗುಗಳಿಗೆ ಏನಾದರೂ ತೊಂದರೆಯಾದರೆ ಅಥವಾ ತುರ್ತು ವೈದ್ಯಕೀಯ ನೆರವು ಬೇಕಾದರೆ ಕೆಲವು ನಿಮಿಷಗಳಲ್ಲಿ ಅಲ್ಲಿಗೆ ಧಾವಿಸಿ ಸ್ಪಂದಿಸೋದಕ್ಕೆ ರಕ್ಷಣಾ ಪಡೆಗಳನ್ನೊಳಗೊಂಡ ಒಂದು ವಿಶೇಷ ಕಮಾಂಡೋ ತಂಡವನ್ನು ಸಜ್ಜಾಗಿ ನಿಲ್ಲಿಸಲಾಗಿದೆ. ಮೂರನೇದಾಗಿ ಸಹಾಯವಾಣಿ ಮತ್ತು ಅಂತಾರಾಷ್ಟ್ರೀಯ ಸಂಪರ್ಕ. ಗಲ್ಫ್ನಲ್ಲಿ ಸಿಕ್ಕಾಕಿಕೊಂಡಿರುವ 23,000 ನಾವಿಕರ ಕುಟುಂಬದವರು ಭಾರತದಲ್ಲಿ ಆತಂಕ ಪಡಬಾರದು ಅನ್ನೋ ಕಾರಣಕ್ಕೆ 24/7 ಪ್ರತ್ಯೇಕ ಸಹಾಯವಾಣಿ ಸಂಪರ್ಕವನ್ನು ಅಂದರೆ ಸಂಖ್ಯೆಗಳನ್ನು ಬಿಡುಗಡೆ ಮಾಡಲಾಗಿದೆ. ಅಷ್ಟು ಮಾತ್ರವಲ್ಲ, ಕೇಂದ್ರ ವಿದೇಶಾಂಗ ಸಚಿವಾಲಯವು ಇರಾನ್, UAE ಮತ್ತು ಅಮೆರಿಕದ ಅಂತಾರಾಷ್ಟ್ರೀಯ ಏಜೆನ್ಸಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಆ ಜಲಮಾರ್ಗದಿಂದ ನಮ್ಮ ನಾವಿಕರನ್ನ ಸುರಕ್ಷಿತವಾಗಿ ಹೊರತರಲು ರಾಜತಾಂತ್ರಿಕ ಮಾರ್ಗಗಳನ್ನು ಬಳಸಲಾಗಿದೆ. ಅತಿದೊಡ್ಡ ಪ್ರಶ್ನೆ ಏನು ಗೊತ್ತಾ? ಪ್ರಧಾನಿ ನರೇಂದ್ರ ಮೋದಿಯವರು ಯುದ್ಧಕ್ಕೆ ಯಾಕೆ ಎಂಟ್ರಿ ಕೊಡ್ತಾ ಇಲ್ಲ ಅಂತ. ವೀಕ್ಷಕರೇ, ಇಷ್ಟೆಲ್ಲ ನಡೀತಾಗಿದೆ, ನಮ್ಮವರ ಪ್ರಾಣ ಹೋಗಿದೆ, ನಮ್ಮ ಹಡಗುಗಳು ಸಿಕ್ಕಾಕಿಕೊಂಡಿವೆ. ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಪ್ರಧಾನಿ ನರೇಂದ್ರ ಮೋದಿಯವರು ಯಾಕೆ ಸುಮ್ಮನಿದ್ದಾರೆ, ಭಾರತೀಯ ಸೇನೆಯನ್ನು ಕಳುಹಿಸಿ ಇರಾನೋ ಅಥವಾ ಅಮೆರಿಕಾಗೆ ಬುದ್ಧಿ ಕಲಿಸಬಾರ್ದಾ, ಯುದ್ಧಕ್ಕೆ ಯಾಕೆ ಎಂಟ್ರಿ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆಗಳನ್ನು ಮಾಡ್ತಾಗಿದ್ದಾರೆ. ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ, ಆದರೆ ಜಾಗತಿಕ ರಾಜಕಾರಣ ಮತ್ತು ಯುದ್ಧ ತಂತ್ರದ ಲೆಕ್ಕಾಚಾರಗಳು ನಾವು ಅಂದುಕೊಂಡಷ್ಟು ಸುಲಭದ ಮಾತಲ್ಲ. ಪ್ರಧಾನಿ ನರೇಂದ್ರ ಮೋದಿ ಈ ಯುದ್ಧಕ್ಕೆ ಎಂಟ್ರಿ ಕೊಡದಿರಲು ಅತ್ಯಂತ ಬಲವಾದ 3 ಕಾರಣಗಳನ್ನು ನಾನು ನಿಮಗೆ ಹೇಳ್ತೀನಿ. ಮೊದಲ ಕಾರಣ, ಇದು ಅಮೆರಿಕ ಮತ್ತು ಇರಾನ್ ನಡುವಿನ ಈಗೋ ಕ್ಲಾಶ್. ಇದು ಭಾರತದ ಗಡಿಯಲ್ಲಿ ನಡೀತಾ ಇರುವ ಯುದ್ಧ ಏನಲ್ಲ, ಇದು ಅಮೆರಿಕದ ಪ್ರಭಾವ ಮತ್ತು ಇರಾನ್ನ ಅಸ್ತಿತ್ವದ ನಡುವಿನ ಗುದ್ದಾಟ. ಇಂತಹ ಬೇರೆಯವರ ಯುದ್ಧದಲ್ಲಿ ಭಾರತ ಹೋಗಿ ತಲೆ ಕೆಡಿಸ್ಕೊಳ್ಳೋದು ಅಥವಾ ಮೂಗು ತೋರಿಸಿದ್ರೆ ನಾವು ಸುಮ್ಮನೆ ಬಲಿಪಶು ಆಗಬೇಕಾಗತ್ತೆ. ಈಗ ಅಮೆರಿಕ ಹೆಂಗೆ ಬಲಿಪಶು ಆಗ್ತಿದೆಯಲ್ಲ ಹಾಗೆ. ಇಸ್ರೇಲ್ ಪರ ನಿಂತರೆ ಇಡೀ ಅರಬ್ ಜಗತ್ತು ನಮ್ಮ ವಿರುದ್ಧ ತಿರುಗಿ ಬೀಳತ್ತೆ. ಇರಾನ್ ಪರ ನಿಂತರೆ ಅಮೆರಿಕ ಮತ್ತು ಯುರೋಪ್ ನಮ್ಮ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ಹೇರುತ್ತೆ. ಹೀಗಾಗಿ ನಿಮ್ಮ ಜಗಳದಲ್ಲಿ ನಾವ್ಯಾಕೆ ಬರೋಣ, ನಮ್ಮವರನ್ನು ಸೇಫಾಗಿ ಮನೆ ಕಳುಹಿಸಿ ಅಂತ ಭಾರತ ಅತ್ಯಂತ ಜಾಣ್ಮೆಯಿಂದ ತಟಸ್ಥ ನೀತಿಯನ್ನು ಹೊಂದಿದೆ. ಕಾರಣ 2, ಭಾರತದ ಆರ್ಥಿಕತೆಯ ಮೇಲೆ ಬೀಳುವ ಭೀಕರ ಪರಿಣಾಮ ಮತ್ತು ಹೊಡೆತ. ಒಂದು ವೇಳೆ ಭಾರತ ಈ ಯುದ್ಧಕ್ಕೆ ಮಿಲಿಟರಿ ಮೂಲಕ ಎಂಟ್ರಿ ಕೊಟ್ಟರೆ ಏನಾಗತ್ತೆ ಗೊತ್ತಾ? ಮರುದಿನವೇ ನಮ್ಮ ಷೇರುಪೇಟೆ ಪಾತಾಳಕ್ಕೆ ಕುಸಿಯತ್ತೆ. ವಿದೇಶಿ ಹೂಡಿಕೆದಾರರು ಓಡ್ ಹೋಗ್ತಾರೆ. ಇರಾನ್ ಮತ್ತು ರಷ್ಯಾದಿಂದ ನಮಗೆ ಸಿಗ್ತಾ ಇರುವ ಡಿಸ್ಕೌಂಟ್ ರೇಟ್ನ ಕಚ್ಚಾ ತೈಲ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಇದರ ಪರಿಣಾಮ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ 150-200 ರೂಪಾಯಿ ಮುಟ್ಟಿದ್ರೂ ಆಶ್ಚರ್ಯವಿಲ್ಲ. ಹಣದುಬ್ಬರ ಗಗನಕ್ಕೇರಿ ಸಾಮಾನ್ಯ ಜನ ಬದುಕುವುದು ಕಷ್ಟಕರವಾಗತ್ತೆ. ದೇಶದ ಅಭಿವೃದ್ಧಿಗೆ ಇಟ್ಟಿದ್ದ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಬಾಂಬು ಮತ್ತು ಈ ಕ್ಷಿಪಣಿಗಳಿಗೆ ಸುರಿಯಬೇಕಾಗತ್ತೆ. ಒಬ್ಬ ದೂರದೃಷ್ಟಿಯುಳ್ಳ ನಾಯಕ ತನ್ನ ದೇಶದ ಆರ್ಥಿಕತೆಯನ್ನು ಹೀಗೆ ಸುಟ್ಟು ಹಾಕಿಕೊಳ್ಳೋದಕ್ಕೆ ಎಂದಿಗೂ ಕೂಡ ಬಿಡೋದಿಲ್ಲ. ಅಂದರೆ ಈಗ ನೋಡಿ, ಒಬ್ಬ ನಾಯಕ ತನ್ನ ದೇಶ ಅಭಿವೃದ್ಧಿ ಆಗಬೇಕು ಅಂತ ಕೋಟಿ ಲಕ್ಷ ಕೋಟಿ ರೂಪಾಯಿಗಳನ್ನು ಹೂಡಿಟ್ಟಿರ್ತಾನೆ. ಅದನ್ನು ಯಾರೋ ಬೇರೆಯವರಿಗೋಸ್ಕರ, ಎರಡನೇ ವ್ಯಕ್ತಿಗೋಸ್ಕರ ಅಥವಾ ಎರಡನೇ ದೇಶಕ್ಕೋಸ್ಕರ ಆ ದುಡ್ಡನ್ನು ಸುಟ್ಟು ಹಾಕಿಬಿಟ್ರೆ ಯೂಸ್ ಏನು? ಅಂತಹ ಮೂರ್ಖ ಯಾರೂ ಇಲ್ಲ ಅಲ್ಲ. ಅಂಥ ಮೂರ್ಖ ಯಾರಿದ್ದಾರೆ ಅಂತಂದರೆ ಇದೇ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದ್ದಾನೆ. ಇರಾನ್ನಲ್ಲಿ, ಇಸ್ರೇಲಲ್ಲಿ ಅವರವರು ಜಗಳಾಡ್ಕೊಳ್ತಿದ್ದಾರೆ. ಅವರವ್ರು ಏನಾರ ಆಗಲಿ, ಇರಾನ್ನಲ್ಲಿ ಇಸ್ಲಾಂ ದೇಶವನ್ನು ಅಥವಾ ಇಸ್ಲಾಂ ಆಡಳಿತ ಕೊನೆಗೊಳ್ಳಬೇಕು,
ಅವರವ್ರು ಏನೇನೋ ಮಾಡ್ಕೊಳ್ತಾರೆ. ಈ ಅಮೇರಿಕದ ಅಧ್ಯಕ್ಷನಿಗೆ ಏನಕ್ಕೆ ಬೇಕಾಗಿತ್ತು ಅಂತ ಅಮೇರಿಕಾದಲ್ಲಿರುವಂತಹ ಪ್ರಜೆಗಳು ಈಗ ಹಿಡಿಶಾಪ ಹಾಕ್ತಾಗಿದ್ದಾರೆ. ಇನ್ನು ಮೂರನೇ ಕಾರಣ ರಾಜತಾಂತ್ರಿಕ ಸಮತೋಲನ. ಇಸ್ರೇಲ್ ನಮಗೆ ಅತ್ಯಾಪ್ತ ರಕ್ಷಣಾ ಪಾಲುದಾರ, ಅಲ್ಲಿಂದ ನಮಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಬರುತ್ತವೆ. ಇನ್ನೊಂದು ಕಡೆ ಇರಾನ್ ಕೂಡ ನಮಗೆ ಬಹಳ ಮುಖ್ಯ. ಪಾಕಿಸ್ತಾನವನ್ನು ಬೈಪಾಸ್ ಮಾಡಿ ಮಧ್ಯ ಏಷ್ಯಾಗೆ ಹೋಗಲು ನಾವು ಇರಾನ್ನ ಚಬಹಾರ್ ಪೋರ್ಟನ್ನು ಕೋಟ್ಯಾಂತರ ರೂಪಾಯಿ ಸುರಿದು ಅಭಿವೃದ್ಧಿ ಮಾಡಿದ್ದೇವೆ. ಯುದ್ಧಕ್ಕೆ ಇಳಿದ್ರೆ ನಾವು ಈ ಎರಡೂ ಮಿತ್ರರಲ್ಲಿ ಒಬ್ಬರನ್ನ ಶಾಶ್ವತವಾಗಿ ಕಳೆದುಕೊಳ್ಬೇಕಾಗತ್ತೆ. ಹೀಗಾಗಿ ಯುದ್ಧ ಘೋಷಣೆ ಮಾಡೋದು ಶೌರ್ಯವಲ್ಲ. ಯುದ್ಧವಿಲ್ಲದೆ ರಾಜತಾಂತ್ರಿಕತೆಯ ಮೂಲಕ ಆ 23,000 ಭಾರತೀಯರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆಸೋದಿದೆಯಲ್ಲ, ಅದು ನಿಜವಾದ ನಾಯಕತ್ವ. ಈ ಹಿಂದೆ ಉಕ್ರೇನ್ನಿಂದ ಆಪರೇಷನ್ ಗಂಗಾ, ಸುಡಾನ್ನಿಂದ ಆಪರೇಷನ್ ಕಾವೇರಿ ಮೂಲಕ ಭಾರತೀಯರನ್ನ ಸೇಫ್ ಆಗಿ ಕರೆತಂದಂತೆ ಈಗಲೂ ಗಲ್ಫ್ನಿಂದ ನಮ್ಮವರನ್ನ ಕರೆತರೋದಕ್ಕೆ ಮೋದಿ ಸರ್ಕಾರ ಒಳಗೊಳಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಳ್ತಾಗಿದೆ. ಕೇವಲ ಸಮಯದ ನಿರೀಕ್ಷೆಯಲ್ಲಿದೆ ಅಷ್ಟೇ. ನೋಡಿ, 23,000 ಜನ, ಅರ್ಧ 2-3 ಜಿಲ್ಲೆಗಳ ಜನ ಅಲ್ಲಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಮಧ್ಯಪ್ರಾಚ್ಯದ ಈ ಕದನ ಜಗತ್ತಿನ ಕಣ್ಣಿಗೆ ಒಂದು ಆಕ್ಷನ್ ಮೂವಿಯಂತೆ ಕಾಣಬಹುದು. ಆದರೆ ಆ ಸಮುದ್ರದ ಮಧ್ಯೆ ಕ್ಷಿಪಣಿಗಳ ಆರ್ಭಟದ ನಡುವೆ ಸಿಲುಕಿರುವ ಆ 23,000 ಭಾರತೀಯರ ಮನಸ್ಥಿತಿ ಹೇಗಿರಬಹುದು ಅಂತ ಒಮ್ಮೆ ಊಹೆ ಮಾಡಿಕೊಳ್ಳಿ. ಸ್ಕೈಲೈಟ್ ಹಡಗಿನಲ್ಲಿ ತಮ್ಮವರನ್ನ ಕಳೆದುಕೊಂಡ ಆ 2 ಕುಟುಂಬಗಳ ಕಣ್ಣೀರು ಇಡೀ ದೇಶದ ಕಣ್ಣೀರಾಗಿದೆ. ಭಾರತ ಸರ್ಕಾರ ತನ್ನೆಲ್ಲ ರಾಜತಾಂತ್ರಿಕ ಶಕ್ತಿಯನ್ನ ಬಳಸಿ ಅಮೆರಿಕ ಮತ್ತು ಇರಾನ್ 2 ಕಡೆಯ ನಾಯಕರೊಂದಿಗೆ ಮಾತನಾಡಿ ಅವರನ್ನ ಆದಷ್ಟು ಬೇಗ ವಾಪಸ್ ಕರೆತರುವ ವಿಶ್ವಾಸ ನಮಗಿದೆ. ನಾವು ಮಾಡಬೇಕಾದದ್ದಷ್ಟೇ ಆ ನಾವಿಕರು ಸುರಕ್ಷಿತವಾಗಿ ಬರಲಿ ಅಂತ ಪ್ರಾರ್ಥನೆ ಮಾಡೋದಷ್ಟೇ. ಜೊತೆಗೆ ನಿಮಗೇನನ್ಸುತ್ತೆ ವೀಕ್ಷಕರೇ, ಈ ಯುದ್ಧದ ಪರಿಸ್ಥಿತಿಯಲ್ಲಿ ಭಾರತ ತಟಸ್ಥವಾಗಿ ಉಳಿದಿರೋದು ಸರಿನಾ ತಪ್ಪ? ಅಥವಾ ಸಿಲುಕಿರುವ ನಮ್ಮ 36 ಹಡಗುಗಳನ್ನು ಮತ್ತು 26,000 ನಾವಿಕರು ಭಾರತೀಯರೇನು ಸಿಕ್ಕಾಕೊಂಡಿದ್ದಾರಲ್ಲ ಅವರನ್ನು ಸುರಕ್ಷಿತವಾಗಿ ಬೇಗ ಪ್ರಧಾನಿ ನರೇಂದ್ರ ಮೋದಿಯವರು ಕರೆಸ್ಕೊಳ್ತಾರಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಈ ಮಾಧ್ಯಮಗಳು ಕೆಲವೊಂದಿಷ್ಟು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾವಲ್ಲ, ಗಲ್ಫ್ನಲ್ಲಿ, ಕತಾರ್ನಲ್ಲಿ, ದುಬೈಯಲ್ಲಿ ಅಲ್ಲ ಬಾಂಬ್ ಸ್ಫೋಟ ಆಯಿತು, ಇಲ್ಲಾಯಿತು, ಹಂಗಾಯಿತು, ಹಿಂಗಾಯಿತು ಅಂತ ಊಹಾಪೋಹದ ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರಲ್ಲ, ಇವರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಮುದ್ರದಲ್ಲಿ ಸಿಲುಕಿರುವ ನಮ್ಮ ಭಾರತೀಯರ ನೈಜ ಸ್ಥಿತಿ ಮತ್ತು ಜಾಗತಿಕ ರಾಜಕಾರಣದ ಅಸಲಿ ಸತ್ಯ ಪ್ರತಿಯೊಬ್ಬರಿಗೂ ತಲುಪುವಂತೆ ಕ್ಷಣದ ಅಪ್ಡೇಟ್ನ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಈ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಪ್ರತಿಯೊಬ್ಬರಿಗೂ ಮರೆಯದೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.